ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನೀವೇನಾದ್ರೂ ಮೇಷರಾಶಿಯವರಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಮೇ ತಿಂಗಳಿನಲ್ಲಿ ಮೇಷರಾಶಿಯವರ ಶುಭ ಫಲಗಳೇನು ಮತ್ತು ಅಶುಭ ಫಲಗಳೇನು ಮತ್ತು ಯಾವ ಕೆಲಸಗಳನ್ನ ಮಾಡಿದ್ರೆ ನಿಮ್ಗೆ ಅದೃಷ್ಟ ಸಿಗ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮದು ಕೂಡ ಮೇಷರಾಶಿ ಆಗಿದ್ರೆ ಮೇಷರಾಶಿ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿ. ವೀಕ್ಷಕರೇ, ಮೇಷರಾಶಿಯವರು ಈ ಒಂದು ತಿಂಗಳಿನಲ್ಲಿ ಶಿವನ ಕೃಪೆಗೆ ಪಾತ್ರರಾಗುವಂತ ತಿಂಗಳು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅವರು ಮಾಡುವಂತ ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಈ ತಿಂಗಳಿನಿಂದ ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತದೆ. ಮತ್ತು ಇವರೇನಾದ್ರೂ ಹೂಡಿಕೆಗಳನ್ನು ಮಾಡ್ತಾ ಇದ್ರೆ ಹೂಡಿಕೆಗಳಿಗೆ ಒಂದು ಒಳ್ಳೆಯ ಲಾಭಗಳು ಬರ್ತದೆ. ಮತ್ತು ಇದುವರೆಗೂ ಕೂಡ ಬರದೇ ಇರುವಂತಹ ಒಂದು ಸಾಲ ಆಗಿರ್ಬೋದು, ಹಣ ಆಗಿರ್ಬೋದು, ಮರುಪಾವತಿ ಕೂಡ ಈ ತಿಂಗಳಲ್ಲಿ ಇವರಿಗೆ ಆಗ್ತದೆ. ಮತ್ತು ದುರಾದೃಷ್ಟಗಳೇನು ಅಂತ ಹೇಳಿದ್ರೆ ಮೇಷರಾಶಿಯವರು ಸ್ವಲ್ಪ ನೇರ ನುಡಿಯ ಕಾರಣಕ್ಕೋಸ್ಕರ ಶತ್ರುತ್ವವನ್ನ ಸ್ವಲ್ಪ ಬೇಗ ಈ ಒಂದು ತಿಂಗಳಿಂದ ಅವರು ತಗೊಳ್ತಾರೆ ಜಾಸ್ತಿ. ಹೀಗಾಗಿ ಅವರು ಮಾತಾಡುವಂತ ಸಮಯದಲ್ಲಾಗಿರ್ಬೋದು, ಏನನ್ನ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿಕೊಂಡು ಮಾತಾಡುವಂಥದ್ದು ಬಹಳ ಒಳ್ಳೆಯದು. ಮತ್ತು ಈ ಒಂದು ಮೇಷರಾಶಿ ಜನರು ಶಿವನ ಕೃಪೆಗೆ ಪಾತ್ರರಾಗೋ ಕಾರಣಕ್ಕೋಸ್ಕರ ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಹಾಲಿನ ಅರ್ಘ್ಯವನ್ನು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲು ಅವರು ಮಾಡ್ಲಿಕ್ಕೆ ಹೊರಟಿರುವಂತ ಎಲ್ಲಾ ಕೆಲಸಗಳು ಅಭಿವೃದ್ಧಿ ಏಳಿಗೆಯನ್ನು ಕಾಣ್ತದೆ. ಮತ್ತು ಯಾವುದಾದ್ರೂ ಉದ್ಯೋಗ ಆಗಿರಬಹುದು, ವ್ಯವಹಾರದಲ್ಲಿ ಖಂಡಿತವಾಗ್ಲು ಅಭಿವೃದ್ಧಿ ಅನ್ನೋದು ಕಂಡು ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.